ನಮಸ್ಕಾರ ರೀ ಎಲ್ಲ ಸಾವ್ಕಾರ ಮಂದಿ ಎಲ್ಲರೂ ಹೆಂಗದಿರಿ? ನಾವಂತ ಆರಾಮದಿ ನೋಡ್ರಿ, ನೀವು ಆರಾಮದಿರಿ ಅಂತ ಅನ್ಕೋತೀನಿ. ಬರ್ರಿ ಇವತ್ತಿನ ಬ್ಲಾಗ್ನಲ್ಲಿ ಏನೇನಾಗ್ತಾ ಅಂತ ತೋರಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಾರ್ದೆ ನೋಡ್ರಿ. ನಂದು ಇಲ್ಲಿ ಅಡುಗೆ ಮಾಡೋದು ನಡ್ದೈತೆ ನೋಡ್ರಿ. ತೆಳಗಡೆ ಅನ್ನಕ್ಕೆ ಇಟ್ಟೀನಿ, ಅಲ್ಲಿ ಕೆಳಗಿನ ರೂಮ್ನಾಗ ಕಟ್ಗೆ ಮ್ಯಾಗೆ ಮಾಡ್ತೀವಿ ಅನ್ನ. ಒಂದು ಸ್ವಲ್ಪ ಕುಕ್ಕರೆಲ್ಲ ಡಮಾರ್ ಅಂದು ಬಿಟ್ಟೈತಿ, ಎಷ್ಟು ಕುಕ್ಕರ್ ಇದ್ರು ನನ್ನ ಕೈ ತಾಳಂಗಿಲ್ಲ ಆಗ್ಯಾವು. ಆಮೇಲೆ ಈ ಕಡೆ ಸಾರು ಮಾಡತ್ತೀನಿ, ಒಂದು ಸ್ವಲ್ಪ ಮೊಸರು ಇತ್ತು, ಒಂದು ಸ್ವಲ್ಪ ಶೇಂಗಾ ಸಾರು ಮಾಡ್ಬೇಕಂತೆ ಶೇಂಗಾ ಸಾರು ಮಾಡತ್ತೀನಿ. ಒಂದು ಸ್ವಲ್ಪ ಉಸುಳಿ ಮೊಳಕೆ ಕಾಳು ನೆನೆಯಕ್ಕೆ ಇಟ್ಟಿದ್ದೆ, ಮೊಳಕೆ ಹೊಡೆದಿದ್ದು, ಮೊಳಕೆದು ಒಂದು ಸ್ವಲ್ಪ ಪಲ್ಯ ಮಾಡಿದೆ. ಹೊಲ್ದಾಗ ಒಂದು ಸ್ವಲ್ಪ ಕೆಲಸ ಐತ್ರಿ, ಹಾಗಾಗಿ ಹೊಲಕ್ಕೆ ಹೋಗಬೇಕು. ಇನ್ನೊಂದು ಸ್ವಲ್ಪ ಚಪಾತಿ ಅದು ಮಾಡೋದೈತಿ. ಮ್ಯಾಗಿಂದ ಎಲ್ಲ ಅನ್ನ ಸಾರು ಪಲ್ಯ ಎಲ್ಲ ಮಾಡಿ ಇಟ್ಟೀನಿ. ಇದಿಷ್ಟು ಚಪಾತಿ ಮಾಡ್ಕೊಂಡ್ರೆ ಚಪಾತಿ ಮಾಡೋದು ಮುಗಿದ ಬಳಿಕ ಊಟ ಮಾಡಿ ಬುತ್ತಿ ಕಟ್ಕೊಂಡು ಮತ್ತೆ ಹೊಲಕ್ಕೆ ಹೋಗೋದು. ಚಪಾತಿ ನೋಡ್ರಿ ಎಷ್ಟು ಚಂದ ಮೆತ್ತಗೆ ಮೃದುವಾಗಿ ಬಂದವು, ಮಸ್ತ್ ಆಗ್ತವು. ಅಡ್ಗೆ ಕೆಲಸ ಎಲ್ಲ ಮುಗೀತು ರೀ, ಮನೆ ಕೆಲಸನೂ ಮುಗೀತು. ಈಗ ಊಟ ಮಾಡಿಕೊಂಡು ಬುತ್ತಿ ಕಟ್ಕೊಂಡ್ಕಂದ್ರೆ ಹೊಲಕ್ಕೆ ಹೋಗೋದೈತಿ. ಉಳ್ಳಾಗಡ್ಡಿ ತುಂಬೋದೈತಿ ರೀ, ಇನ್ನೊಂದು ಸ್ವಲ್ಪ ಉಳ್ದವು. ಒಂದು 3 ಲೋಡ್ 3 ಸಾರಿ ಮೂರು ಸಾರಿ ಕಳಿಸಿದ್ರು. ಇನ್ನೊಂದು ಸ್ವಲ್ಪ ಉಳ್ದವು, ಜಾಸ್ತಿ ಏನಿಲ್ಲ. ಒಂದಿಷ್ಟು ಉಳ್ಳಾಗಡ್ಡಿ ಆರಿಸ್ಕೊಂಡ್ರೆ ಚೀಲದಾಗ ತುಂಬಿ ಕಳಿಸ್ಬೇಕು. ಯಾಕಂದ್ರೆ ಅವು ಭಾಳ ದಿನ ಆಗಿರ್ತೈತಲ್ಲ, ಹಾಗಾಗಿ ಕೊಳತು ಬಿಡ್ತಾವೆ. ಈ ಥರ ಚಲೋ ಇದ್ದು ತೆಗೆದು ಬುಟ್ಟಾಗ ಹಾಕಿ ಆಮೇಲೆ ಚೀಲದಾಗ ಹಾಕಿ ತುಂಬಬೇಕು. ಆಮೇಲೆ ಚೀಲನೂ ಈಗ ಯಾಕೋ ಏನೋ ಚೀಲನೂ ಭಾಳ ತುಟ್ಟಿ ಮಾಡಿಬಿಟ್ಟಾರೆ. 50 ರೂಪಾಯಿಗೆ ಒಂದು ಚೀಲ ಅಂತ. ಉಳ್ಳಾಗಡ್ಡಿ ಮಾರೋದೇ ಒಂದು ಚೀಲಕ್ಕೆ ತುಂಬಿದ ಚೀಲನೇ 100 ರೂಪಾಯಿ 200 ರೂಪಾಯಿ ಹೋಗ್ತಾವೆ. ಅದ್ರಾಗ 50 ರೂಪಾಯಿ ಚೀಲ ತರ್ಲಿಕ್ಕೆ, ಮತ್ತು 50 ರೂಪಾಯಿ 60 ರೂಪಾಯಿ ಬಾಡಿಗೆ ಬಿಜಾಪುರಕ್ಕೆ ಹೋಗ್ಲಿಕ್ಕೆ ಒಂದು ಚೀಲದಿಂದ ಅಷ್ಟು ಖರ್ಚು ಇರ್ತೈತಿ. ಅದರ ರೊಕ್ಕ ಎಲ್ಲ ಅದಕ್ಕೆ ಆಗೋಂಗೆ ಐತೆ ನೋಡ್ರಿ ಈಗ ರೇಟ್ ಅಂತೂ. ಈ ಕಡೆ ಉಳ್ಳಾಗಡ್ಡಿ ಆರ್ಸೋದು ನಡೆದೈತಿ. ಈ ಮತ್ತು ಉಳ್ದೋರೆಲ್ಲ ಇನ್ನು ನೋಡ್ಕೊತ ಬರಾಕತ್ತೀರು. ನಾನು ಹುಡುಗರು ಕರ್ಕೊಂಡು ಗಾಡಿ ಮ್ಯಾಗ ಬಂದೀವಿ, ಆರ್ಸಾತೀವಿ ನೋಡ್ರಿ. ಉಳ್ಳಾಗಡ್ಡಿ ಅಷ್ಟು ಆರಿಸಿ ಚೀಲ ತುಂಬಿ ಎಲ್ಲ ಹೊಲಿಕತ್ತಾರೆ. ನಾನು ಇನ್ನೊಂದೆರಡು ಗೊಬ್ಬರ ಚೀಲ ತಂದೀನಿ, ಖಾಲಿ ಆಗಿಬಿಟ್ಟು ಚೀಲ. ಅವಿಷ್ಟು ಉಳ್ಳಾಗಡ್ಡಿ ಚಲೋ ಇದ್ದೀವಿ ಆರಿಸಿ ನಾವು ಅವು ಚೀಲದಾಗ ಹಾಕ್ಕೊಂಡು ಬೇಕಂದ್ರೆ ನಮ್ಗೆ ಯಾರಿಗಾರು ಕೊಡ್ಲಾಕ ಮತ್ತು ನಮ್ಮ ಔಷಧಿಯವರಿಗೆ ಅದು ಕೊಡಮತ್ತಂದರು. ಹಾಗಾಗಿ ಅದೇ ಗಾಡಿಯಾಗ ಹೊಳ್ಳಿ ಹಾಕ್ಬಿಡ್ತೀವಿ. ಬಿಜಾಪುರಕ್ಕೆ ಹೊಂಟೈತಲ್ಲ ಅಷ್ಟೊತ್ತನ ಮತ್ತು ಬರೋದ್ರಾಗೆ ನಮ್ಮ ಮನ್ಯಾಗ ನಮ್ಮ ಸೋನು ಅವ್ರ ಮನೆಯವರು ಅದೆಲ್ಲ ರೆಡಿ ಆಗಿದ್ದು ನೋಡ್ರಿ. ನಮ್ಮ ತಂಗಿಯದು ನಮ್ಮ ಸಂಸ್ಕೃತಿ ಅಳ್ಳಾಕತ್ತಾಳ, ನಾನು ಹೋಗ್ತೀನಿ ಅಂತೇಳಿ. ನಮ್ಮ ಅಭಿನೂ ತಯಾರಾಗ್ಯಾನ, ನಮ್ಮ ಜಾನೂ ತಯಾರಾಗಿಬಿಟ್ಟಾಳ. ಉಳ್ಳಾಗಡ್ಡಿದು ಗಾಡಿ ಹೊಂಟೈತಲ್ಲ, ಖಾಲಿ ಹೋಗ್ತೈತಿ, ಮುಂದೆಲ್ಲ ಖಾಲಿ ಇರ್ತದಲ್ಲ, ಹಾಗಾಗಿ ಅದ್ರಾಗೆ ಅಲ್ತಾನೆ ಹೋದ್ರೈತೆ ಅಂತೇಳಿ ಅವರು ರೆಡಿ ಆಗ್ಯಾರಿ. ಒಂದು 5 ಗಂಟೆದಾಗಿತ್ತು. ನಮ್ಮ ಅಭಿ ಅವರು ಗಾಡಿಯಾಗ ಏರಿದ ತಕ್ಷಣ ಅಳ್ಳಕ್ಕೆ ಚಾಲು ಮಾಡಿಬಿಟ್ಟಾರಿ, ನಾನು ಹೋಗ್ತಿದ್ದೆ ಅಂತೇಳಿ. ಒಂದೇ ಸಮನೆ ಅಳ್ಳಾತನ, ಪಾಪ ನೋಡ್ರಿ ಎಷ್ಟು ಅಳ್ಳಾತನ. ಉಳ್ಳಾಗಡ್ಡಿ ಚೀಲ ಹೆರ್ಕೊಂಡು ಅದ್ರಾಗೆಲ್ಲ ಹೋದ್ರು ನೋಡ್ರಿ ಹುಬ್ಳಿ ಮಂದಿ ಹೊಳ್ಳಿ ಅವ್ರ ಊರಿಗೆ. ಬಿಜಾಪುರಕ್ಕೆ ಹೋಗಿ ಅಲ್ಲೊಂದೆರಡು ದಿನ ಬಿಟ್ಟು ಆಮೇಲೆ ಮತ್ತೆ ಆ ಕಡೆ ಹುಬ್ಳಿಗೆ ಹೋಗ್ತಾರೆ. ನಮ್ಮ ಮಕ್ಕಳು ಇಬ್ಬರು ಭಾಳ ಹಳ್ಳಾಕತ್ತಿದ್ರು, ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಮನ್ಯಾಗ ಇದು ಐತಲ್ಲ, ಏನು ಹೀರಿಕಾಯಿ ಪಾಪಡಿ ಅಂತೀವಲ್ಲ, ಅವು ಇದ್ದು ಒಂದು ಸ್ವಲ್ಪ ಹುರಿದು ಕರೆದು ಕೊಡ್ತೀನಿ ನಾನು, ಗಪ್ಪಾದ ಅವನು. ಆಮೇಲೆ ನಮ್ಮ ಅಭಿ ಬಜ್ಜಿ ಬೇಕಂತ ಭಾಳ ಹಠ ಮಾಡತ್ತಿದ್ದ. ಆ ಕಡೆ ಒಂದು ಸ್ವಲ್ಪ ಬಜ್ಜಿದ ಹಿಟ್ಟನ್ನು ಕಲಿಸಿಟ್ಟೀನಿ ರೀ. ಇದು ಒಂದು ಸ್ವಲ್ಪ ಹಪ್ಪಳ, ಇದು ಹಪ್ಪಳ ಅಲ್ಲ, ಇದು ಹೀರಿಕಾಯಿ ಪಾಪಡಿ ಅಂತೀವಿ ನಾವು. ಪಾಪಡಿ ಕರ್ದ್ಕಂದ್ರೆ ಈ ಕಡೆ ಪಾಪಡಿ ಕರ್ದು ಕೊಟ್ಟೆ ರೀ. ಮತ್ತು ಈ ಕಡೆ ಬಜ್ಜಿ ಅದೆಲ್ಲ ಮಾಡಿಕೊಟ್ಟೆ, ತಿಂದು ಸುಮ್ಕೊತ್ರು. ಒಂದೇ ಸಮನೆ ಎಳ್ಳಾತಿದ್ರು ಹೋಗ್ತೀನಿ ಅಂತೇಳಿ. ಆಮೇಲೆ ಅದರ ಜಾಗನೂ ಇರಲಿಲ್ಲ, ಮತ್ತು ಇನ್ನೊಮ್ಮೆ ಯಾವಾಗಾರು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಗಪ್ ಮಾಡಿಸ್ದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ.